ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದೆ. ದಾಳಿಯಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ 2 ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹತ್ಯೆಗೈದಿದೆ. ಗಡಿ ನಿಯಂತ್ರಣ ರೇಖೆಯ ಬಳಿ ಇರುವಂತಹ ಪಂಜಗಾಮ್ ಸೇನಾ ನೆಲೆಯ ಮೇಲೆ ಈ ರೀತಿಯಾದಂತಹ ಒಂದು ದಾಳಿಯನ್ನ ನಡೆಸಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಏನೋ ಸೇನಾ ನೆಲೆಯಲ್ಲಿ ಸದ್ಯ ಉಗ್ರರು ಅಡಗಿ ಕುಳಿತಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು ಯೋಧರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇದು ಅಗೈನ್ ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ನಡೆದಿರುವಂತಹ ದಾಳಿ. ಇಲ್ಲಿ ಯೋಧರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿಯನ್ನ ನಡೆಸಿದ್ದಾರೆ. ಉಗ್ರರು ನಡೆಸಿರುವಂತಹ ಈ ಆತ್ಮಾಹುತಿ ದಾಳಿಯ ಸಂದರ್ಭದಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ದೊಡ್ಡ ದುರ್ದೈವದ ಸಂಗತಿ. ಇವತ್ತು ನಸುಕಿನ ಜಾವದಲ್ಲಿ ಬಹುಶಃ ನಡೆದಿರುವಂತಹ ಒಂದು ಅಟ್ಯಾಕ್ ಇದು. ಹಾಗೆ ಈ ಸಂದರ್ಭದಲ್ಲಿ 2 ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹತ್ಯೆಗೈದಿದೆ ಅಂತೇಳಿ ತಿಳಿದು ಬಂದಿದೆ. ಎಷ್ಟು ಮಂದಿ ಭಯೋತ್ಪಾದಕರು ಇದ್ರು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂತಹ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಸಿಕ್ಕಿರುವಂತಹ ಡೀಟೇಲ್ಸ್ ಪ್ರಕಾರವಾಗಿ 3 ಯೋಧರನ್ನ ಹತ್ಯೆಗೈದಿರುವಂತಹವರ ಪೈಕಿ 2 ಉಗ್ರರನ್ನ ಈ ಸಂದರ್ಭದಲ್ಲಿ ಹೆಡೆಮುರ್ಲಿ ಕಟ್ಟಲಾಗಿದೆ. ಹಾಗೆ ಇನ್ನುಳಿದಂತಹ ಉಗ್ರರು ಸೇನಾ ನೆಲೆಯಲ್ಲೇ ಅಡಗಿ ಕುಳಿತಿರುವಂತಹ ಅನುಮಾನ ಇದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಗಡಿ ನಿಯಂತ್ರಣ ರೇಖೆ ಬಳಿ ಇರುವಂತಹ ಪಂಜಗಾಮ್ ಸೇನಾ ನೆಲೆಯ ಮೇಲೆ ನಡೆದಿರುವಂತಹ ದಾಳಿ ಇದು. ಹಾಗೆ ಮೊನ್ನೆ ತಾನೇ ಸಿಆರ್ಪಿಎಫ್ ಯೋಧರನ್ನ ಸುಮಾರು 25ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರನ್ನ ಇದೇ ರೀತಿಯಾಗಿ ನಕ್ಸಲರು ನಡೆಸಿದಂತಹ ದಾಳಿಯಲ್ಲಿ ಹತ್ಯೆಗೈರಾಗಿತ್ತು ಛತ್ತೀಸ್ಗಢದಲ್ಲಿ ನಡೆದಿದ್ದಂತಹ ಒಂದು ಅಟ್ಯಾಕ್ನಲ್ಲಿ. ಆದರೆ ಈಗ ಆ ಘಟನೆಯನ್ನ ಮರೆಯುವ ಮುನ್ನವೇ ಮತ್ತೆ ಯೋಧರ ಮೇಲೆ ಅಟ್ಯಾಕ್ ಆಗಿದೆ. ಆದರೆ ಇದು ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ನಡೆದಿರುವಂತಹ ಆತ್ಮಾಹುತಿ ಬಾಂಬ್ ದಾಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಸದ್ಯ ನಡೆದಿರುವಂತಹ ಈ ಉಗ್ರರ ದಾಳಿಯಿಂದಾಗಿ ಏನೇನು ಹಾನಿಯಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜೊತೆಗೆ ಅವರು ಇನ್ನೂ ಕೂಡ ಸೇನಾ ನೆಲೆಯಲ್ಲೇ ಅಡಗಿ ಕುಳಿತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ಭಯದ ವಿಚಾರ ಇದು. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಲಭ್ಯ ಆಗಿದೆ ಚಂದ್ರಮೋಹನ್? ಹೌದು ಮಲ್ತೇಶ್, ಇವತ್ತು ಮುಂಜಾನೆ ಜಮ್ಮು ಕಾಶ್ಮೀರದ ಕುಪ್ವಾರದ ಪಂಜಗಾಮ್ ಬಳಿ ಇರುವ ಭಾರತೀಯ ಸೇನಾ ಶಿಬಿರದ ಮೇಲೆ ಪಾಕಿಸ್ತಾನದ ಆತ್ಮಾಹುತಿ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆತ್ಮಾಹುತಿ ಭಯೋತ್ಪಾದಕರು ನಡೆಸಿದಂತ ಬಾಂಬ್ ಸ್ಫೋಟದಿಂದಾಗಿನೇ ತಮ್ಮನ್ನ ತಾವು ಸ್ಫೋಟಿಸಿಕೊಂಡಿದ್ರಿಂದಾಗಿನೇ 3 ಮಂದಿ ಭಾರತೀಯ ಸೇನೆಯ ಯೋಧರು ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ. ಈ ಒಂದು ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೇನೆ ಕೂಡ ತಕ್ಷಣವೇ ಪ್ರತಿ ದಾಳಿಯನ್ನ ನಡೆಸಿದೆ. 2 ಭಯೋತ್ಪಾದಕರನ್ನ ಹೊಡೆದುರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಆದ್ರೆ ಎಷ್ಟು ಮಂದಿ ಪಾಕಿಸ್ತಾನದ ಭಯೋತ್ಪಾದಕರು ಗಡಿ ನುಸುಳಿ ಸೇನಾ ಶಿಬಿರದ ಒಳಗಡೆ ನುಸುಳಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತವಾದಂತ ಮಾಹಿತಿ ಇಲ್ಲ. ಇನ್ನೂ ಕೂಡ ಕೆಲವು ಭಯೋತ್ಪಾದಕರುಗಳು ಸೇನಾ ಶಿಬಿರದ ಒಳಗಡೆನೆ ಅಡಗಿ ಕುಳಿತಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸೇನಾ ಶಿಬಿರದ ಒಳಗಡೆನೆ ಪಾಕಿಸ್ತಾನದ ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಮತ್ತು ಅವರ ವಿರುದ್ಧದ ಕಾರ್ಯಾಚರಣೆಯನ್ನು ಕೂಡ ಭಾರತೀಯ ಸೇನೆ ನಡೆಸ್ತಾ ಇದೆ. ಪಾಕಿಸ್ತಾನದ ಆತ್ಮಾಹುತಿ ಭಯೋತ್ಪಾದಕರು ಸೇನಾ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸೋದನ್ನ ಮುಂದುವರೆಸಿದ್ದಾರೆ. ಈ ಹಿಂದೆ ಜಮ್ಮು ಕಾಶ್ಮೀರದ ನಗ್ರೋಟಾ ಸೇನಾ ಶಿಬಿರದ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು ಮತ್ತು ಗಡಿಭಾಗದ ಬೇರೆ ಬೇರೆ ಸೇನಾ ಶಿಬಿರಗಳ ಮೇಲೆ ದಾಳಿಯನ್ನ ನಡೆಸ್ತಾನೆ ಇದ್ದಾರೆ. ಮುಖ್ಯವಾಗಿ ಈಗಲೂ ಕೂಡ ಜಮ್ಮು ಕಾಶ್ಮೀರದಿಂದ ಆಚೆಗಿರ್ತಕ್ಕಂಥ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ 150 ಮಂದಿ ಭಯೋತ್ಪಾದಕರುಗಳು ಭಾರತದೊಳಗಡೆ ಗಡಿ ನುಸುಳಿ ಬರ್ಲಿಕ್ಕೆ ಕಾದು ಕುಳಿತಿದ್ದಾರೆ ಅನ್ನುವ ಗುಪ್ತಚರ ಮಾಹಿತಿಗಳು ಕೂಡ ಭಾರತೀಯ ಸೇನೆಗೆ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗಡಿನಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗಿತ್ತು. ಇದರ ಮಧ್ಯೆಯೂ ಕೂಡ ಪಾಕಿಸ್ತಾನದ ಆತ್ಮಾಹುತಿ ಭಯೋತ್ಪಾದಕರು ಗಡಿ ನುಸುಳಿ ಭಾರತದೊಳಗಡೆ ಬಂದು ಸೇನಾ ಶಿಬಿರದ ಮೇಲೆನೆ ಈಗ ದಾಳಿಯನ್ನ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ದೆಹಲಿನಲ್ಲಿ ಕಾಶ್ಮೀರದ ಈ ಸೇನಾ ಶಿಬಿರದ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮತ್ತು ಗೃಹ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಭಾಗವಹಿಸಿ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಗಡಿನಲ್ಲಿ ಯಾವ ರೀತಿ ಭದ್ರತೆಯನ್ನ ಬಿಗಿಗೊಳಿಸಬೇಕು ಮತ್ತು ಪಾಕಿಸ್ತಾನದ ಭಯೋತ್ಪಾದಕರು ಗಡಿ ನುಸುಳದಂತೆ ತಡೆಯುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೇ ರಾಜನಾಥ್ ಸಿಂಗ್ ಅವರು ಕೂಡ ಉನ್ನತ ಅಧಿಕಾರಿಗಳೊಂದಿಗೆ ಇವತ್ತು ದೆಹಲಿನಲ್ಲಿ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಮಲ್ತೇಶ್, ಓಕೆ, ಧನ್ಯವಾದ ಚಂದ್ರಮೋಹನ್.